Yeah, last question. Sir, NEP system is affecting the small colleges and workload of teachers. If it affects, we will oppose the system. Yeah, everything depends on what are the interesting courses, programs you are offering. If you are offering interesting, relevant courses which may produce employable graduates, there will be a big demand. Otherwise, it would be a problem. We have to live with it. We have no option. ಹಾಗಾಗಿ ಖಾಸಗಿ ಕಾಲೇಜುಗಳು ಅನುದಾನ ರಹಿತ ಖಾಸಗಿ ಕಾಲೇಜುಗಳಿಗೆ ವಿದ್ಯಾರ್ಥಿಗಳ ಮೇಲೆ ಯಾಕೆ ತಾರತಮ್ಯ ಮಾಡ್ತಾ ಇದೆ? ಎಲ್ಲ ವಿದ್ಯಾರ್ಥಿಗಳಿಗೂ ಲ್ಯಾಪ್ಟಾಪ್ ಕೊಡುವಂಥ ವ್ಯವಸ್ಥೆಗಳನ್ನು ಮಾಡಲಿ. ನೀವು ಅದಕ್ಕೆ ಐ ಆಮ್ ನಾಟ್ ದಿ ರೈಟ್ ಪರ್ಸನ್ ಟು ಆಸ್ಕ್ ದಟ್ ಕ್ವಶನ್. ಯು ಹ್ಯಾವ್ ಟು ಆಸ್ಕ್ ದಿ ಗವರ್ಮೆಂಟ್. ಯಾ, ಥ್ಯಾಂಕ್ ಯು. ಪ್ರಾಬಬಲಿ ಇಟ್ ಇಸ್ ಆಲ್ರೆಡಿ 4:15. ಐ ಥಿಂಕ್ 1.5 hours. ಥ್ಯಾಂಕ್ ಯು ಸರ್. ಇನ್ ಕೆಲವು ಕ್ವೆಶನ್ಸ್ ಲ್ಯಾಂಗ್ವೇಜಸ್ ರಿಲೇಟೆಡ್ ಇತ್ತು. ಲ್ಯಾಂಗ್ವೇಜಸ್ ರಿಲೇಟೆಡ್ ಕೆಲವು ಕ್ವೆಶನ್ಸ್ ಇತ್ತು, ಈಗ ಆಲ್ರೆಡಿ ಆನ್ಸರ್ ಮಾಡಿದ್ರಿಂದ ಲ್ಯಾಂಗ್ವೇಜ್ ರಿಲೇಟೆಡ್ ಕ್ವಶನ್ಸ್ ಅದಕ್ಕೆ ಅದಕ್ಕೆ ಯಾರು ರಿಲೇಟೆಡ್ ಅಫೆಕ್ಟಿವ್ ಪಾರ್ಟೀಸ್ ಇದ್ದರೂ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡಿ. ದೇರ್ ಆರ್ ವೇ ಔಟ್ಸ್ ಬಟ್ ಓನ್ಲಿ ಥಿಂಗ್ ಇಸ್ ವಿ ಕೆನಾಟ್ ಟೇಕ್ ಡಿಸಿಷನ್. ದ ಗವರ್ಮೆಂಟ್ ಆರ್ ದ ಮಿನಿಸ್ಟರ್ ಹ್ಯಾಸ್ ಟು ಟೇಕ್ ದ ಡಿಸಿಷನ್. ಇವತ್ತು ಪತ್ರಿಕಾ ಪ್ರಕಟಣೆಯಲ್ಲೂ ಕೂಡ ಅವರು ಅದನ್ನೇ ಹೇಳಿದ್ದಾರೆ. ಸೇಮ್ ಆನ್ಸರ್ ವಾಟ್ ಎವರ್ ಹಿ ಹ್ಯಾಸ್ ಅಡ್ರೆಸ್ಡ್. ಒಂದು ಕಡ್ಡಾಯ. ಅವನು ಸೆಕೆಂಡ್ ಸಬ್ಜೆಕ್ಟನ್ನ ಇಂಗ್ಲೀಷ್ ಆಗಿ ತೊಗೊಂಡ್ರೆ ಓಪನ್ ಇಲೆಕ್ಟಿವನ್ನು ಅವನು ಆಸಕ್ತಿ ಇದ್ದದ್ದನ್ನು ತಗೊಳ್ಳೋ ಹಾಗೆ ಮಾಡಬೇಕು ಅಂತ. ಅಂದರೆ ಗೌರ್ಮೆಂಟಿಗೆ ಸದ್ಯದಲ್ಲಿ ಅಂತೂ ಅದನ್ನು ಚೇಂಜ್ ಮಾಡುವಂಥ ಮೂಡಲಿದ್ದಾಗೆ ಕಾಣೋದಿಲ್ಲ. ಯಾಕಂದರೆ ಇದನ್ನು ನೀವು ಒಪ್ತೀರಾ ಅಂತ ನಮ್ಮನ್ನು ಕೇಳಿದರೆ ಆ್ಯಸ್ ಎ ಟೀಚರ್ ನಾನು ಒಪ್ಪಲ್ಲ. ಅದನ್ನು ಆ್ಯಸ್ ಎ ಕನ್ನಡಿಗ ನಾನು ಒಪ್ಬೋದು, ಬಟ್ ಆ್ಯಸ್ ಎ ಟೀಚರ್ ನಾನು ಒಪ್ಪಲ್ಲ. ಯಾಕಂದರೆ NEP ಅನ್ನುವಂಥದ್ದು ಫ್ಲೆಕ್ಸಿಬಲ್. ವೆನ್ ಇಟ್ ಈಸ್ ಫ್ಲೆಕ್ಸಿಬಲ್ ದರ್ ಶುಡ್ ನಾಟ್ ಬಿ ಎನಿ ಮ್ಯಾಂಡೇಟ್ರಿ ಥಿಂಗ್ಸ್. ಯಾವ ರೂಪದಲ್ಲೂ ಸರ್ಕಾರನೂ ಮ್ಯಾಂಡೇಟ್ರಿ ಮಾಡಲಿಕ್ಕಿಲ್ಲ, ಟೀಚರು ಮ್ಯಾಂಡೇಟ್ ಮಾಡಲಿಕ್ಕಿಲ್ಲ, ಕಾಲೇಜು ಮ್ಯಾಂಡೇಟ್ ಮಾಡಲಿಕ್ಕಿಲ್ಲ. ಇಲ್ಲದೆ ಹೋದರೆ ಅದ್ರ ಮೂಲ ಉದ್ದೇಶನೇ ಬಿದ್ದೋಗುತ್ತೆ. ಆದರೆ ಇದು 15 ವರ್ಷದ ಕಾರ್ಯಕ್ರಮ. ದಯವಿಟ್ಟು ನಾನೀಗ ಒಂದು ಕನ್ಕ್ಲೂಡಿಂಗ್ ಅಂತ ಒಂದು 2 ನಿಮಿಷ ಮಾತಾಡಿ ಮುಗಿಸ್ಬಿಡ್ತೇನೆ ಸರ್. ಯಾಕಂದರೆ ಇದು ಒಂದು ಹೊಸ ರೀತಿಯ ಒಂದು ಶಿಕ್ಷಣ ಪದ್ಧತಿಗೆ ನಾವು ಹೋಗ್ತಾ ಇದ್ದೇವೆ. ನಾವೆಲ್ಲ ಇದೇ ಶಿಕ್ಷಣದ ಪ್ರಾಡಕ್ಟ್. ಮತ್ತು ನಾವೆಲ್ಲ ಯೋಚನೆ ಮಾಡುವಾಗ ಶಿಕ್ಷಕರಾಗಿ ಹೆಚ್ಚಿನ ಸಮಯದಲ್ಲಿ ನಾವು ನಮ್ಮ ಜಾಬ್ ಏನು ಅಥವಾ ನನ್ನ ಇಮಿಡಿಯೇಟ್ ಪ್ರಾಬ್ಲಮ್ಗಳು ಏನು ಅನ್ನೋದನ್ನು ನಾವು ಫೇಸ್ ಮಾಡಬೇಕು. ಈಗ ನೀವೆಲ್ಲ ಪ್ರಿನ್ಸಿಪಾಲ್ಗಳಿದ್ದೀರಿ, ನಾಳೆ ಹೋದಾಗ ನೀವು ಮಕ್ಕಳನ್ನು ಫೇಸ್ ಮಾಡಬೇಕು, ಪೇರೆಂಟ್ಸನ್ನು ಫೇಸ್ ಮಾಡಬೇಕು, ಒಂದು ಕಡೆಗೆ ಅಡ್ಮಿನಿಸ್ಟ್ರೇಟರ್ನ ಫೇಸ್ ಮಾಡಬೇಕು. ಇದು ಚಾಲೆಂಜಸ್ ಅಲ್ಲ ಅಂತ ಹೇಳೋದಿಲ್ಲ. ಆದರೆ ಇವತ್ತು ಒಂದೇ ದಿವಸಕ್ಕೆ ಸ್ಟಾರ್ಟ್ ಆದ ಮೊದಲನೇ ವರ್ಷವೇ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗೋದಿಲ್ಲ. ಅದನ್ನು ನಾವು ಅರ್ಥಕೊಳ್ಬೇಕು. ಮತ್ತೊಂದು ಏನಂತಂದರೆ, ಈ ಶಿಕ್ಷಣ ನೀತಿಯನ್ನು ನೀವು ಒಪ್ಪಿದರೆ, ಯಾಕಂದರೆ ಅದನ್ನು ಓದಿ ತಿಳ್ಕೊಂಡು ಇದು ಮುಂದಿನ ಭವ್ಯ ಭಾರತಕ್ಕೆ ಅಗತ್ಯ ಇದೆ ಅನ್ನೋದನ್ನು ಮನಗಂಡ್ರೆ ನೀವು ಕನ್ವಿನ್ಸ್ ಮಾಡಲಿಕ್ಕೆ ಸುಲಭ ಆಗ್ಬೋದು. ಆದರೆ ಎಲ್ಲ ಸಮಸ್ಯೆನೂ ಮೊದಲನೇ ದಿವಸ ಬಗೆಹರಿಯೋದಿಲ್ಲ ಅನುಭವಿಸ್ತಾ ಇದ್ದೇವೆ. ಆದರೆ ಒಂದು ಚೇಂಜ್ ಆಗುವಾಗ ಎನಿ ಚೇಂಜ್ ದೆರ್ ಇಸ್ ಎ ರೆಸಿಸ್ಟೆನ್ಸ್. ಈ ಚೇಂಜಿಗೂ ಕೂಡ ದೆರ್ ಇಸ್ ಎ ರೆಸಿಸ್ಟೆನ್ಸ್ ಫ್ರಮ್ ಮೋಸ್ಟ್ ಆಫ್ ದ ಪೀಪಲ್. ಬಟ್ ವಾಟ್ ಆರ್ ದ ಆಪ್ಷನ್ಸ್ ಆರ್ ವೇ ಔಟ್? ಗೌರ್ಮೆಂಟ್ ಆಲ್ರೆಡಿ ನಿರ್ಧಾರ ಮಾಡಿದೆ, ಶಿಕ್ಷಣ ನೀತಿಯನ್ನು ಅನುಷ್ಠಾನ ನಾವು ಮಾಡ್ತೇವೆ ಅಂತ. ಇದರಲ್ಲಿರುವಂಥ ವ್ಯವಸ್ಥೆಗಳೇನು, ಕೆಲವೊಂದು ಬದಲಾವಣೆಗಳೇನು ಅನ್ನೋದನ್ನು ಗೌರ್ಮೆಂಟ್ ಗಮನಕ್ಕೆ, ವಿಶ್ವವಿದ್ಯಾನಿಲಯ ಗಮನಕ್ಕೆ ತರಬೇಕು. ಆದರೆ ಶಿಕ್ಷಕರಾಗಿ ನಾವು ಈ ಶಿಕ್ಷಣ ನೀತಿಯನ್ನು ಒಪ್ಪಿದಲ್ಲಿ ಅನುಷ್ಠಾನ ಸ್ವಲ್ಪ ಕಷ್ಟ ಆಗ್ಬೋದು ಅಂತ. ನಾವು ಎಣಿಸಿದಷ್ಟು ಕಷ್ಟ ಆಗಲಿಕ್ಕಿಲ್ಲ. ಆದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್, ನೆಕ್ಸ್ಟ್ 5 years ಒಳಗಡೆ ಅಥವಾ 3 years ಒಳಗಡೆ ಈ ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನಾವೆಲ್ಲ ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಹಾಗಾಗಿ ಯಾವ ಒಂದು ಹೊಸ ಶಿಕ್ಷಣ ನೀತಿ ಈಗ ಮತ್ತು ಇನ್ನೊಂದೇನಂತಂದರೆ ಸ್ಕಿಲ್ ಡೆವಲಪ್ಮೆಂಟ್ ಆಫ್ ಎ ಟೀಚರ್. ಈಗ ಪ್ರತಿಯೊಬ್ಬರಿಗೆ ನಮಗೆ ಟೀಚರಿಗೆ ಭಯ ಇರೋದೇನಂತಂದರೆ ನನ್ನ ವರ್ಕ್ಲೋಡ್ ಹೋಗುತ್ತೆ, ಐದರ್ ಐ ವಿಲ್ ಬಿ ಸ್ಯಾಕ್ಡ್, ಯೂಶ್ವಲಿ ಸ್ಯಾಕ್ ಮಾಡೋದಿಲ್ಲ, ಟ್ರಾನ್ಸ್ಫರ್ಡ್. ಆ ಭಯ ಇದೆ. ಈ ಭಯ ಕನ್ನಡ ಶಾಲಾ ವಿದ್ಯಾರ್ಥಿಗಳಲ್ಲಿ ಟೀಚರ್ಸಲ್ಲಿ ಇತ್ತು. ಹಾಗಾಗಿ ಕನ್ನಡ ಶಾಲಾ ಟೀಚರ್ಸ್ಗಳು ಬೇರೆ ಬೇರೆ ರೀತಿಯಿಂದ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಶಾಲೆಗೆ ಸೇರಿಸುವಂಥ ಪ್ರಯತ್ನ ಮಾಡಿದರು. ಆದರೆ ಇಲ್ಲಿ ನಾವು ಗಮನಿಸಬೇಕಾದ್ದೇನೆಂದರೆ, ನಾವು ಪಾಲಕರು ಕೂಡ ಹೌದು. ನನ್ನ ಮಗಳನ್ನು ಅಥವಾ ಮಗನನ್ನು ನಾನು ಕಾಲೇಜಿಗೆ ಕಳಿಸಿದಾಗ ಅಲ್ಲಿದ್ದ ಒಬ್ಬ ಟೀಚರು ಅವನ ಅನುಕೂಲಕ್ಕಾಗಿ ನನ್ನ ಮಗ ಅಥವಾ ಮಗಳ ಬ್ರೈನ್ ವಾಶ್ ಮಾಡಿದರೆ ಅದು ತಪ್ಪು. ಅದು ನಾವು ಆ ಮಗುವಿಗೆ ಮಾಡುವಂಥ ಅನ್ಯಾಯ ಅನ್ನೋದನ್ನು ನಾವು ಮರಿಬಾರ್ದು. ಬರೀ ನನ್ನದೊಂದೇ ನೋಡೋದಲ್ಲ, ನನಗೆ ಅನ್ಯಾಯ ಆಗುತ್ತೆ. ಈಗ ನೋಡಿ, ಪರ್ಮನೆಂಟ್ ಲೆಕ್ಚರ್ಸನ್ನು ಕಂಪೇರ್ ಮಾಡಿದರೆ ಗೆಸ್ಟ್ ಲೆಕ್ಚರ್ಸ್ ಆರ್ ಸಫರಿಂಗ್. ಗೆಸ್ಟ್ ಲೆಕ್ಚರ್ಸನ್ನು ಕಂಪೇರ್ ಮಾಡಿದ್ರೆ ಇನ್ನೂ ಕೆಲವೊಬ್ಬರಿಗೆ ಗೆಸ್ಟ್ ಲೆಕ್ಚರ್ ಆಪ್ಷನ್ನು ಇಲ್ಲಿದ್ದವರು ನಮ್ಮಲ್ಲಿ ಇದ್ದಾರೆ. ಯಾಕಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿರುವಂಥ ಸಾಕಷ್ಟು ಸಮಸ್ಯೆಗಳಲ್ಲಿ ಮೂಲ ಸಮಸ್ಯೆ ಅದು. 70% ನಮ್ಮಲ್ಲಿ ಗೆಸ್ಟ್ ಲೆಕ್ಚರ್ಗಳೇ ನಡೆಸ್ತಾ ಇರೋದು. ಗೆಸ್ಟ್ ಲೆಕ್ಚರ್ಗಳು ಇಲ್ಲದೆ ಇದ್ದರೆ ಸಾಧ್ಯನೇ ಇಲ್ಲ ಸಂಸ್ಥೆ ನಡೆಸಲಿಕ್ಕೆ. ಅದು ಯಾರ ಸಮಸ್ಯೆ? ನಮ್ಮ ಸಮಸ್ಯೆ ಅಲ್ಲ, ನಿಮ್ಮ ಸಮಸ್ಯೆ ಅಲ್ಲ, ಅದು ಗೌರ್ಮೆಂಟಿನ ಸಮಸ್ಯೆ. ಇಂಪ್ಲಿಮೆಂಟೇಷನ್ ಓವರ್ ಎ ಪೀರಿಯಡ್ ಆಫ್ ಸಮ್ ಟೈಮ್, I am sure this situation will improve.
As a president of this workshop, I request all of you, please read the policy and the guidelines, whatever is given. As much as possible, let us go ahead with a positive spirit. And Professor has clarified almost all doubts, because he has not joined lunch there. Their minister was asking for him, where is Professor Thimmegowda? I said, he will not come. He said, what happened? He said, no, his main focus is workshop. So with that spirit, sir is with us, and he has clarified most of our doubts. But some of doubts, as a teacher he agrees, as an administrator he has to defend government sometime. So that is what we are doing it. Any time in the Mangalore University also, even as a syndicate member, along with other members, we are fighting to implement this policy in its right spirit. Somebody asked me whether it is a old wine in a new bottle. No. Somebody said you are just changing the label. No. As a teacher, we need to change in the classroom. ಈಗ ಬೆಳಿಗ್ಗೆ ಇವರು ಆಯುಕ್ತರು ಹೇಳಿದರು, ಪ್ರದೀಪ್ ಅವ್ರು ಹೇಳಿದಂಥ 3 ಅಂಶವನ್ನು ನಾವು ಗಮನ ಇಟ್ಕೊಳ್ಬೇಕು. ಕರಿಕ್ಯುಲಮ್ ಡೆವಲಪ್ಮೆಂಟ್, ಟೀಚರ್ ಆ್ಯಂಡ್ ಬೋರ್ಡ್ ಆಫ್ ಸ್ಟಡೀಸ್ ವೆರಿ ಮಚ್ ರೆಸ್ಪಾನ್ಸಿಬಲ್. ಹೆಚ್ಚಿನವ್ರು ನಾವು ಏನು ಮಾಡ್ತಾ ಇದ್ದೇವೆ ಅಂತಂದ್ರೆ, ನಾನು ಒಂದು 25 ವರ್ಷದಲ್ಲಿ ನೋಡ್ಕೊಂಡಿದ್ದೇನೆಂದರೆ ಸರ್, ನನ್ನ ಸಬ್ಜೆಕ್ಟು ನನ್ನ ವರ್ಕ್ಲೋಡನ್ನು ಉಳಿಸ್ಕೊಳ್ಬೇಕಂತೇಳಿ ಆ ಸಬ್ಜೆಕ್ಟು ನನ್ನ ಮಗನಿಗೆ ನಾನು ಕೊಡುವುದಿಲ್ಲ ಸರ್, ಆದರೆ ವಿದ್ಯಾರ್ಥಿಗಳಿಗೆ ಕೊಡ್ತೇನೆ. ಇಂಥದ್ದನ್ನು ನಾವು ನಿತ್ಯ ಜೀವನದಲ್ಲಿ ನೋಡ್ತೇವೆ. ನನಗೆ ಅನ್ಯಾಯ ಆಗ್ಬೋದು, ಇವತ್ತು ನನ್ನ ವರ್ಕ್ಲೋಡ್ ಕಡಿಮೆ ಆಗ್ಬೋದು, ಆದರೆ ಆ ಹುಡುಗನಿಗೆ ಇದನ್ನು ಕಲಿಯೋದ್ರಿಂದ ಅವನ ಭವಿಷ್ಯಕ್ಕೆ ಏನಾದರೂ ಉಪಯೋಗ ಇದೆಯಾ ಅನ್ನೋದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗ್ತದೆ. ಹಾಗಾಗಿ ನಮ್ಮ ಮಕ್ಕಳನ್ನು ನಮ್ಮ ವಿದ್ಯಾರ್ಥಿಗಳಲ್ಲಿ ನೋಡುವಂಥ ಪ್ರಯತ್ನ ಮಾಡಬೇಕು. ಕೆಲವೊಂದು ಎಲ್ಲಿ ಅನ್ಯಾಯ ಆಗುತ್ತೋ ಅದರ ವಿರುದ್ಧ ಹೋರಾಟನೂ ಮಾಡಬೇಕು, ಗೌರ್ಮೆಂಟ್ ಜೊತೆ ಜಗಳನೂ ಮಾಡಬೇಕು, ಯೂನಿವರ್ಸಿಟಿಗಳ ಜೊತೆಗೂ ಜಗಳ ಮಾಡ್ಕೊಳ್ಬೇಕು. ಯಾಕಂದರೆ ಇನ್ ದ ರೈಟ್ ಇಂಟ್ರೆಸ್ಟ್ ಆಫ್ ದ ಫ್ಯಾಕಲ್ಟಿ, ಎಸ್ಪೆಷಲಿ ಗೆಸ್ಟ್ ಫ್ಯಾಕಲ್ಟಿ. ಆದರೆ ಈ ಶಿಕ್ಷಣ ನೀತಿ ಹಿಂದೆ ಹೋದರೆ ಇನ್ನು ನಮ್ಮ ದೇಶಕ್ಕೆ ಕಷ್ಟ ಇದೆ. ಇಷ್ಟರವರೆಗೆ ನಾವು ಗುಲಾಮರಾಗಿ ಬಾಳಿದ್ದೇವೆ. ಅಟ್ಲೀಸ್ಟ್ ಸ್ವಲ್ಪ ಸ್ವತಂತ್ರ ಸಿಕ್ಕಿದೆ ಇದರಲ್ಲಿ. ವರ್ಷದಿಂದ ವರ್ಷಕ್ಕೆ ಕಾನೂನುಗಳು ಬದಲಾವಣೆ ಆಗುತ್ತೆ, ಅತ್ಯುತ್ತಮ ಕಾನೂನುಗಳು ಬರುತ್ತೆ ಅನ್ನುವಂಥ ಒಂದು ಹೋಪ್ನೊಂದಿಗೆ ಈ ಒಂದು ವರ್ಕ್ಶಾಪನ್ನು ನಡೆಸ್ಕೊಟ್ಟಂಥ ಪ್ರೊಫೆಸರ್ ತಿಮ್ಮೇಗೌಡರವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಅಧ್ಯಕ್ಷನಾಗಿ ನಾನು ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.